ಎನ್ಡಿಎ ನೇತೃತ್ವದಲ್ಲಿ ಸಿಎಂ ಆಗೇ ಆಗ್ತಾರೆ. ಯಾರು ಸಿಎಂ ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರಾದ ರೀತಿಯಲ್ಲಿ, ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ನನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಸಾರ್ವಜನಿಕವಾಗಿ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವ ತರಲ್ಲ. ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರು ಒಂದಷ್ಟು ಮಾತಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಆಲ್ ದಿ ಬೆಸ್ಟ್ ಕೂಡ ಹೇಳಿದ್ದಾರೆ. ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಮುಂದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡ್ತಾ, ಎನ್ಡಿಎ ಇಂದ ಮುಖ್ಯಮಂತ್ರಿ ಯಾರಾದರೂ ಆಗೇ ಆಗ್ತಾರೆ, ಕರ್ನಾಟಕದಲ್ಲಿ ಸಿಎಂ ಯಾರಾಗ್ತಾರೆ ಅಂತ ಈಗಲೇ ಹೇಳೋದಕ್ಕಾಗೋದಿಲ್ಲ. ಎನ್ಡಿಎ ನಾಯಕರು ಏನ್ ಹೇಳ್ತಾರೆ ಹಾಗಾಗತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆದ್ರೂ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಆದ್ರೂ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ, ಕಾದು ನೋಡೋಣ ಅಂತ ಕೂಡ ಹೇಳಿದ್ರು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನು ಮನಸ್ಸಲ್ಲಿ ಆಸೆ ಇದೆ ಅದನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಾನು ಆ ರೀತಿ ಆಸೆ ವ್ಯಕ್ತಪಡಿಸೋದಕ್ಕಾಗೋದಿಲ್ಲ, ಯಾಕೆಂದ್ರೆ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಸಾರ್ವಜನಿಕವಾಗಿ ಆ ಥರ ಮಾತಾಡೋದಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅವ್ರು ಹೇಳಿರೋಂಥದ್ದು ಬಹುಶಃ ಸರಿ ಇದೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರದ್ದೇನಿದೆ ಸಿದ್ಧಾಂತ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದ ಪ್ರಕಾರ, ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿರೋಂಥ ಮತದಾರರು ನಮ್ಮ ಜೊತೆ ಇರ್ತಾರೆ. ಅವ್ರ ಸಿದ್ಧಾಂತ ಒಪ್ಪಿರೋಂಥವ್ರು ಅವ್ರ ಜೊತೆ ಇರ್ತಾರೆ. ಒಳ್ಳೇದಾಗಲಿ ಅವ್ರಿಗೆ. ಇನ್ನೇನು ಹೇಳ್ಬೋದು ನಾವು ಅವ್ರಿಗೆ. ಪ್ರಶ್ನೆ ಸರಿ ಇದೆ, ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳಿಗೆ ಕೇಳಿ, ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವರು ಅದಕ್ಕೆ ಒಪ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಅಲ್ಲ ಇರ್ಬೋದು. NDA ನೇತೃತ್ವದಲ್ಲಿ ಸಿಎಂ ಆಗೇ ಆಗ್ತಾರೆ. ಯಾರು ಸಿಎಂ ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರಾದ ರೀತಿಯಲ್ಲಿ, ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದು ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ, ಅವ್ರ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಅವರು ಮನಸ್ಸಿನ ಇಚ್ಛೆಯನ್ನು ಅವ್ರು ಹೇಳ್ಕೊಂಡಿರ್ತಾರೆ. ನನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಸಾರ್ವಜನಿಕವಾಗಿ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವ ತರಲ್ಲ. ನಾನು ಗೌರವವನ್ನು ಕಾಪಾಡ್ಕೊಂಡು ರಾಜಕಾರಣವನ್ನು ಮಾಡೋವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ತಾಳ್ಮೆಯಿಂದ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯಾರಥಾನ್ ರೇಸು ಪೊಲಿಟಿಕ್ಸು 100 ಮೀಟರ್ಸ್ ಸ್ಟಿಂಟ್ ಅಲ್ಲ ಅಂತೇಳಿ. 100 ಮೀಟರ್ಸ್ ಓಡೋರು ಓಡ್ಲಿ ಸುಸ್ತಾಗಿ ನೀರು ಕುಡಿಯೋಕ್ಕೆ ಕೂರ್ತಾರೆ. ನಾನು ಮ್ಯಾರಥಾನ್ ರೇಸು ನಿಧಾನಕ್ಕೆ ಓಡ್ತೀನಿ. ಆದರೆ ನಿಮ್ಮೆಲ್ಲರದು ಆಶೀರ್ವಾದ ಸಹಕಾರ ಇರಲಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.